ಸ್ಪೆಷಲ್ ಅಂದರೆ ಹಾವೇರಿಯಲ್ಲಿ ಡಾಬಾದಲ್ಲೇ ಫಸ್ಟ್ ಡಾಬಾ ಅಂದರೆ ಜಯಶಂಕರ್ ಡಾಬಾ. ಹಾವೇರಿಗೆ ಮೊದಲನೇ ಡಾಬಾ. ಹೌದು. ಓಕೆ. ನೋಡೋಕ್ಕೆ ಯಾವ ಥರ ಇದೆ ನೋಡಿ ಇವರು. ಇದಂತೂ ಎಗ್ ಮಹಾರಾಜ ಅಂತ ಹೇಳಿದ್ರು. ಒಳಗಡೆ ಗ್ರೇವಿ ಇದೆ, ಮೇಲ್ಗಡೆ ಒಂದು ಕ್ಲೀನಾಗಿ ಆಮ್ಲೆಟ್ ಇಟ್ಬಿಟ್ಟು ಕೊಟ್ಟಿರುವಂಥ ಒಂದು ಐಟಮು. ಆಹಾ, ದಿ ಬೆಸ್ಟ್ ಗ್ರೇವಿ. ನಮಸ್ಕಾರ, ನಾನು ಸುಬ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೇವೆ ಅಂದರೆ ಹಾವೇರಿ ಗೈಸ್. ಹಾವೇರಿ ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ ಸುಮಾರು ಜನ ಒಂದು ಸ್ಪಾಟ್ನ ಸಜೆಸ್ಟ್ ಮಾಡಿದ್ರು. ಎಲ್ಲಿ ಲೊಕೇಶನ್ ಅಂದರೆ ಹಾವೇರಿ ಬಸ್ ಸ್ಟಾಪು ಅದೇ ಲೇನಲ್ಲಿ ಬರುತ್ತೆ. ಹುಬ್ಬಳ್ಳಿ ಮೇನ್ ರೋಡಲ್ಲಿ ಕಳೆದ 25 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಜೈಶಂಕರ್ ಧಾಬಾ ಗೈಸ್. ಇಡೀ ಹಾವೇರಿಗೆ ಮೊದಲನೇ ಧಾಬಾ ಅಂತಲೇ ಹೇಳ್ಬೋದು. ನಾನ್ ವೆಜ್ ಸಿಗಲ್ಲ, ಬಟ್ ಎಗ್ ವೆರೈಟೀಸಲ್ಲಿ ಸುಮಾರು ಐಟಮ್ಸ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮಗೆ ಪ್ರಾಪರ್ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ವೆಜಿಟೇರಿಯನ್ ಫುಡ್ಸು ಸಿಗುತ್ತೆ ಗೈಸ್. ಅಫೋರ್ಡಬಲ್ ಪ್ರೈಸ್ಗೆ ಧಾಬಾ ಫುಡ್ಸು ಯಾವ ಥರ ಹೇಳ್ಬೋದು ಅಂದರೆ ಜಸ್ಟ್ 15 ರೂಪಾಯಿಗೆ ನಿಮಗೆ ತಂದೂರು ರೊಟ್ಟಿ, 8 ರೂಪಾಯಿಗೆ ನಿಮಗೆ ಜೋಳದ ರೊಟ್ಟಿ, ಅದ್ರ ಜೊತೆಗೆ 100 ರೂಪೀಸ್ ಒಳಗೆ ಗ್ರೇವಿ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾಯಿದ್ರೆ. ಮಧ್ಯಾಹ್ನ ಸಿಗುತ್ತೆ, ನೈಟ್ ಸಿಗುತ್ತೆ. ನಾವು ಮಧ್ಯಾಹ್ನ ಲಂಚ್ಗೆ ಬಂದಿರೋಂಥ ಒಂದು ಸ್ಪಾಟು, ಒಂದು ರಸ್ಟಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ಸೊ ಓನರ್ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಹೊಟ್ಟೆ ಲೈಕ್, ಶೇರ್, ಕಮೆಂಟು ಬರೆದು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್ ಬನ್ನಿ ಹೋಣ. ಒಂದು ಫೇಸ್ ಅಂತ ಹೋಗ್ಬಿಟ್ರಿ ಪಕ್ಕ ಟೀ ಬಾಸ್ ಪ್ಯಾನ್ ಬಂದಾಗಲೇ ಗೊತ್ತಾಯ್ತು. ಎಸ್, ಒಳಗೆ ಬಂದು ಸೀಟಿಂಗ್ ತೊಗೊಂಡಾಗಿದೆ. ಆಚೆ ಕಡೆ ಕೂತ್ಕೊಳ್ಳೋಣ ಅಂತ ಹೋದರೆ ಫುಲ್ ಆ್ಯಂಡ್ ಫುಲ್ಲು ಪ್ಯಾಕ್ಡು. ಸೊ ಒಳಗೆ ಕೂತ್ಕೊಳ್ಳಿ ಅಂತ ನಮ್ಮನ್ನು ಇಲ್ಲೇ ಕೂರಿಸಿದ್ದಾರೆ. ಸೊ ಆರ್ಡ್ರ್ ಮಾಡಿಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಆರ್ಡ್ರ್ ಯಾರಿಗೆ ಹೇಳಬೇಕು, ಏನೇನು ಸಿಗುತ್ತೋಣ ಇಲ್ಲಿ? ಒಂದು ಸ್ಪೆಷಲ್ ನೀವು ಹೇಳಿ. ಎಗ್ ಐಟಮ್ಸು ಮತ್ತು ವೆಜ್ ಇದೆ. ಎಗ್ಗಲ್ಲಿ ಯಾವ ತೊಗೊಳ್ಳಿ? ಎಗ್ಗಲ್ಲಿ ಎಗ್ ಮಹಾರಾಜ, ಎಗ್ ದಾಲು, ಎಗ್ ಕೊಲ್ಲಾಪುರಿ, ಕಚ್ಚಾ ಎಗ್ ಮಸಾಲ. ಎಗ್ ದಾಲ್ ಚೆನ್ನಾಗಿರುತ್ತಾ? ಎಗ್ ದಾಲು ನಮ್ಮ ಅಂಗಡಿ ಸ್ಪೆಷಲ್ ಸರ್. ಎಗ್ ದಾಲು ಅದಾದ್ಮೇಲೆ ಇನ್ನೊಂದು ಯಾವ್ದು ಚೆನ್ನಾಗಿರುತ್ತೆ ಎಗ್ಗಲ್ಲಿ? ಬಿಟ್ಟರೆ ನಾವು ಜಾಸ್ತಿ ಇಲ್ಲಿ ಕೊಡೋದು ಕಚ್ಚಾ ಎಗ್ ಮಸಾಲ. ಅಂದರೆ ಎಗ್ ಕೀಮಾ ಬರುತ್ತಲ್ಲ ಸರ್, ಅದೇ ನಮ್ಮ ಹಳ್ಳಿ ಭಾಷೆನೆಲ್ಲ ಕಚ್ಚಾ ಎಗ್ ಮಸಾಲ ಅಂತ. ಓಕೆ. 2 ಗ್ರೇವಿ ಯಾವ್ದು ಚೆನ್ನಾಗಿದೆ ಹೇಳಿ? ನಿಮಗೆ ಎಗ್ ದಾಲ್ ಒಂದು ಹೇಳಿದ್ದೀರಾ. ಓಕೆ. ಎಗ್ ಮಹಾರಾಜ ಇಲ್ಲ ಎಗ್ ಕೊಲ್ಲಾಪುರಿ, ಎಗ್ ಮಹಾರಾಜ ಹೇಳೋದಾ? ಒಂದು ಎಗ್ ಮಹಾರಾಜ, ಒಂದು ಎಗ್ ದಾಲು, ತಂದೂರು ರೋಟಿ 2 ಒಂದು ತೊಗೊಬನ್ನಿ ಸಾಕು ಸದ್ಯಕ್ಕೆ. ತಂದೂರು ರೋಟಿ. ರೈಸ್ ಯಾವ್ದು ಚೆನ್ನಾಗಿದೆ? ರೈಸಲ್ಲಿ ಎಗ್ ರೈಸ್ ಇದೆ, ಜೀರಾ ರೈಸ್ ಇದೆ, ಮಸಾಲ ರೈಸು, ಗೀ ರೈಸು, ಫ್ರೈಡ್ ರೈಸು, ಕರ್ಡ್ ರೈಸು. ಮಸಾಲ ರೈಸ್ ಕೊಡಿ, ಇಲ್ಲ ಅದೇ ಫೇಮಸ್ ಅಲ್ಲ ಈ ಕಡೆ. ಮಸಾಲ ರೈಸ್ ಒಂದು ತೊಗೊಬನ್ನಿ. ಸರಿನಾ? ವಾಟರ್ ಬಾಟ್ಲ್ ಇದೆಯಲ್ಲ, ಒಂದು ವಾಟರ್ ಬಾಟಲ್ ಡನ್. ಎಸ್, ಎಗ್ ಬೇಸ್ಡ್ ಹೋಟೆಲು. ಜೊತೆಗೆ ನಿಮಗೆ ವೆಜಿಟೇರಿಯನ್ ಐಟಮ್ಸು ಸರ್ವ್ ಮಾಡ್ಕೊಂಡು ಬರ್ತಾಯಿದ್ರೆ. ಎಗ್ಗಲ್ಲಿ ನಾನು ಒಂದು 2 ಗ್ರೇವಿ ಹೇಳಿದ್ದೀನಿ. ಅದಾದಮೇಲೆ ತಂದೂರು ರೋಟಿ. ಸುಮಾರು ದಿನಗಳಾಗೋಯ್ತು ಈ ಥರ ಟೆಂಪ್ಲೇಟಲ್ಲಿ ನಾನು ಕಂಟೆಂಟ್ ಮಾಡಿ. ಲಾಸ್ಟು ಈ ದಾಬಾ ಕಾನ್ಸೆಪ್ಟ್ಗಳಲ್ಲಿ ಓಲ್ಡ್ ಮುಲ್ಲಾ ದಾಬಾ ಆ ಥರ ಒಂದು 2-3 ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ. ಸೇಮ್ ಟು ಸೇಮ್ ಅದೇ ಟೆಂಪ್ಲೇಟಲ್ಲಿದೆ. ನಾನು ಅವಾಗ ಹೆಂಗೆ ಮಿಸ್ ಮಾಡಿದೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ಪಕ್ಕದಲ್ಲೇ ನಾನು ಸ್ಟೇ ಮಾಡಿದ್ದು, ಬಟ್ ಈ ಸಲ ಒಂದು ಬೆಸ್ಟ್ ಕಂಟೆಂಟ್ ಅಂತಲೇ ಹೇಳ್ತೀನಿ. ತಂದೂರು ರೋಟಿ ಜೊತೆಗೆ ಹೇಳಿದ್ದೀನಿ. ಆದಮೇಲೆ ರೈಸಲ್ಲಿ ಸುಮಾರು ವೆರೈಟೀಸ್ ಇದೆ. ನಾರ್ತ್ ಕರ್ನಾಟಕ ಬಂದೇ ಫೇಮಸ್ಸು ಮಸಾಲ ರೈಸು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಇದು ಎಗ್ ಮಹಾರಾಜ ಸರ್. ಇದು ಎಗ್ ದಾಲು. ಓಕೆ. ಇದು ಎಗ್ ಮಹಾರಾಜ. ಮೇಲೆ ಆಮ್ಲೆಟ್ ಇಟ್ಕೊಡ್ತೀರಾ? ಓಕೆ. ತಂದೂರು ರೋಟಿನ ತೊಗೊಬಂದ್ಬಿಡಿ. ನೋಡೋಕ್ಕೆ ಯಾವ ಥರ ಇದೆ ನೋಡಿ ಇವರು. ಇದಂತೂ ಎಗ್ ಮಹಾರಾಜ ಅಂತ ಹೇಳಿದ್ರು. ಒಳಗಡೆ ಗ್ರೇವಿ ಇದೆ, ಮೇಲ್ಗಡೆ ಒಂದು ಕ್ಲೀನಾಗಿ ಆಮ್ಲೆಟ್ ಇಟ್ಬಿಟ್ಟು ಕೊಟ್ಟಿರುವಂಥ ಒಂದು ಐಟಮು. ಅದಾದಮೇಲೆ ಇದು ಎಗ್ ದಾಲ್ ಕೇಳಿದ್ದೀನಿ. ಎಗ್ ದಾಲ್ ಇದುವರೆಗೂ ಫಸ್ಟ್ ಟೈಮ್. ಇಷ್ಟು ವಿಡಿಯೋ ಮಾಡಿದ್ರಲ್ಲಿ ಇದೆ ಫಸ್ಟ್ ಟೈಮ್ ನಾನು ಇದನ್ನು ಕೇಳ್ತಾ ಇರೋದು ಅಂತ ಹೇಳ್ಬೋದು. ರೋಟಿನೂ ಬಂದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ರೋಟಿ ಸೆಕ್ಷನ್ ಅಂತೂ ಒಳಗಡೆ ಒಂದು ತಂದೂರು ರೋಟಿ ಎಷ್ಟು ಕಾಸ್ಟ್ ಅಂತ ಗೊತ್ತಿಲ್ಲ. ಆ್ಯಸ್ ಯೂಶುವಲ್ ಈ ಥರ ದಾಬಾ ಕಾನ್ಸೆಪ್ಟ್ಗಳಲ್ಲಿ 20-30 ಆ ರೇಂಜಲ್ಲಿ ಇರುತ್ತೆ. ಎಷ್ಟಣ ಒಂದು ತಂದೂರು ರೋಟಿ? ಒಂದು ತಂದೂರಿ ಬಂದ್ಬಿಟ್ಟು 15 ರೂಪಾಯಿ ಸರ್. 15 ರೂಪಾಯಿ. ಸೂಪರ್. ಇನ್ನೂ ಕಮ್ಮಿ 30 ಅದರಲ್ಲಿ ಅರ್ಧ ರೇಟ್ ಅಂತಲೇ ಹೇಳಿ. 15 ರೂಪಾಯಿಗೆ ಒಂದು ತಂದೂರು ರೋಟಿನ ಕೊಡ್ತಾ ಇದ್ದಾರೆ. ಬಿಸಿ ತಂದೂರು ರೋಟಿ. ಇದು ನಾರ್ಮಲ್ ಸ್ಯಾಲಡ್ ಟೈಪಲ್ಲಿ ಒಂದು ಕೊಟ್ಟಿದ್ದಾರೆ. ಇದು ನೋಡಿ ಹೇಗಿದೆ ಅಂತ. ಆಮ್ಲೆಟು ಒಳಗಡೆ ನೋಡಿದ್ರೆ ಗೇಟ್ ಓಪನ್ ಮಾಡಿದ್ರೆ ನಿಮಗೆ ಗ್ರೇವಿ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಎಗ್ ಮಹಾರಾಜ. ಕ್ರೇಜ್, ಇಬ್ಬರು ತಿನ್ಬೋದು ಆರಾಮಾಗಿ. ಇದು ನೋಡಿ ಎಗ್ ದಾಲ್ ಅಂತೆ. ಲಿಟ್ರಲಿ ಫಸ್ಟ್ ಟೈಮು. ಅದರಲ್ಲಿ ನಿಮಗೆ ಎಗ್ ಬುರ್ಜಿ ಹಾಕಿ ಮಾಡಿರೋವಂಥದ್ದು ಕ್ಲೀನಾಗಿ ಕಾಣಿಸುತ್ತೆ. ಚಂಕ್ಸ್ ಅಂತೂ ಎಗ್ದು. ಅದಾದಮೇಲೆ ತಂದೂರು ರೋಟಿ. ಈಗ ನಾವು ಫಸ್ಟ್ ಏನು ಮಾಡೋಣ ಅಂದರೆ ದಾಲ್ ಹಾಕ್ಕೊಳ್ಳೋಣ. ಸಾಕು ದಾಲು. ಅದ್ರ ಜೊತೆಗೆ ಇದೊಂದು ತಗೊಂಡು ದಿಸ್ ಈಸ್ ಕಾಲ್ಡ್ ಅಸ್ ಎಗ್ ಮಹಾರಾಜ. ಓ ಮೈ ಗಾಡ್, ನೋಡಿ ಎಷ್ಟು ತಿಕ್ಕಿದೆ ಅಂತ. ಇದಂತೂ ಇದನ್ನು ಹಾಕ್ಕೊಂಡು
ಬಾಯ್ಲ್ಡ್ ಎಗ್ ಕೂಡ ಕಾಣಿಸ್ತಾ ಇದೆ ನೋಡಿ ಇದರಲ್ಲಂತೂ, ಎಗ್ ಮಹಾರಾಜ ಅಲ್ಲಿ. ಸೊ ಈಗ ಇದನ್ನು ಟೇಸ್ಟ್ ಮಾಡೋಣ. ಫುಲ್ ಕೊರುಮ್ ಅಂತ ಇದೆ ನೋಡಿ. ಹೀಗೆ ತಗೊಂಡಿದ್ದನ್ನು ಅಲ್ಟಿಮೇಟು ತಂದೂರು ರೋಟಿ ಅಂತೂ. ಇದ್ರ ಜೊತೆಗೆ ನಾನು ಎಗ್ ಮಹಾರಾಜನೇ ಮೇಯ್ನಾಗಿ ಟೇಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದು. ಹೀಗೆ ಇದನ್ನು ತೊಗೊಂಡು ಅದ್ರ ಜೊತೆಗೆ ಆಮ್ಲೆಟು ತೊಗೊಂಡು ಒಂದು ಬೈಟ್. ಆಹಾ, ದಿ ಬೆಸ್ಟ್ ಗ್ರೇವಿ. ತಂದೂರಿ ರೋಟಿ ಅಂತೂ ಅಲ್ಟಿಮೇಟ್ ಟೇಸ್ಟ್ ಇದೆ. ಅದ್ರ ಜೊತೆಗೆ ಎಗ್ ಮಹಾರಾಜ ಮಿಸ್ ಮಾಡದೆ ಟೇಸ್ಟ್ ಮಾಡಿ. ಬಿಕಾಸ್ ಎಗ್ಗಲ್ಲಿ ಡಿಫ್ರೆನ್ಸಿಯೇಷನ್ ಕೊಟ್ಟಿದ್ದಾರೆ. ಬಾಯ್ಲ್ಡ್ ಎಗ್ ಚಂಕ್ ಸಿಗುತ್ತೆ, ಎಗ್ ಬುರ್ಜಿ ಟೈಪ್ ಸಿಗುತ್ತೆ, ಆಮ್ಲೆಟ್ ಸಿಗುತ್ತೆ. ಎಗ್ನೇ ಮೂರು ಕನ್ವರ್ಷನ್ ಟೇಸ್ಟಲ್ಲಿ ನಿಮಗೆ ಗ್ರೇವಿ ಟೈಪಲ್ಲಿ ಕೊಟ್ಟಿದ್ದಾರೆ. ತಂದೂರಿ ರೋಟಿಗಂತೂ ಅಷ್ಟು ಆ್ಯಪ್ಟ್ ಆಗಿದೆ ಅಂತ ಹೇಳ್ತೀನಿ. ಆಹಾ, ಪ್ರಾಪರ್ ಬ್ಯಾಲೆನ್ಸಿಂಗ್ ಖಾರ. ಬಟ್ ಮಾಡಬೇಕಾದ್ರಂತೂ ನಿಮಗೆ ಕ್ಲೀನಾಗಿ ಖಾರದ ಪುಡಿ ಹಾಕ್ಬಿಡ್ತಾರೆ, ನೋಡಿದ ತಕ್ಷಣ ಲೈಟಾಗಿ ಗಾಬರಿ ಆಗಿಬಿಡುತ್ತೆ. ಬಟ್ ಒಂದು ಬೆಸ್ಟ್ ಟೇಸ್ಟು. ಈಗ ನಾವು ದಾಲು, ಎಗ್ ದಾಲ್ ಒಟ್ಟಿಗೆ ಟೇಸ್ಟ್ ಮಾಡೋಣ. ಆಹಾ, ಅಲ್ಟಿಮೇಟ್. ಚೆನ್ನಾಗಿದೆ, ಒಂಥರ ಡಿಫ್ರೆಂಟು. ಬೆಸ್ಟ್ ದಾಲು. ಅದರಲ್ಲಿ ಒಂದು ಕ್ಲೀನಾಗಿ ಎಗ್ ಕನ್ವರ್ಷನ್ ಕೊಟ್ಟಿದ್ದಾರೆ, ಬುರ್ಜಿ ಟೈಪಲ್ಲಿ ಇರುತ್ತೆ. ಅದೊಂಥರ ಚೆನ್ನಾಗಿದೆ ಅಂತ ಹೇಳ್ತೀನಿ. 2 ಗ್ರಾಮ್ ಇನ್ನೂ ಟಾಪ್ ನಾಚು. ಬಟ್ ನನ್ನ ಪರ್ಸನಲ್ ರೆಕಮೆಂಡೇಷನ್ ಮಹಾರಾಜ ಟ್ರೈ ಮಾಡಿ, ಶೋ ಸ್ಟಾಪರ್ ಆಗಿದೆ. ಕಾಮನ್ ಜೊತೆ ಈರುಳ್ಳಿ ಕಚ್ಕೊತಿದ್ರಂತೂ ದಿ ಬೆಸ್ಟ್ ಜಾಗ. ಒಂದಿಷ್ಟು ಐಟಮ್ ಅಲ್ಲ, ಸುಮಾರು ಐಟಮ್ಸ ಅಫೋರ್ಡಬಲ್ ಪ್ರೈಸ್ಗೆ ಸೆಲ್ ಮಾಡಿಕೊಂಡು ಬರ್ತಿರುವಂಥ ಒಂದು ಓಲ್ಡೆಸ್ಟ್ ದಾಬಾ ಅಂತಲೇ ಹೇಳ್ಬೋದು. ಹಾವೇರಿಯಲ್ಲೇ ಮೊದಲನೇ ಬಾರಿಗೆ ದಾಬಾ ಶುರು ಮಾಡಿದ್ದು ಈ ಒಂದು ಜಾಗನೇ, ದಟ್ ಈಸ್ ಜೈಶಂಕರ್ ದಾಬಾ. ಸೊ ಕೇಳಿದ್ರೆ ನೀವು ಕಮೆಂಟ್ ಮಾಡಿ. ಒಂದು ಬೆಸ್ಟ್ ಜಾಗ. ನಾನು ಇದನ್ನು ಖಾಲಿ ಮಾಡಿಬಿಟ್ಟು ಎಂಜಾಯ್ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಮಸಾಲ ರೈಸ್ ಹೇಳಿದ್ದೀನಿ, ಅದನ್ನು ಟೇಸ್ಟ್ ಮಾಡೋಣ. ತಗೊಂಡು ಆಹಾ, ಅದ್ಭುತವಾದಂಥ ಒಂದು ಟೇಸ್ಟು. ತಿನ್ನಬೇಕಾದ್ರೆ ನಿಮಗೆ ಕ್ಲೀನಾಗಿ ಫೀಲ್ ಆಗುತ್ತೆ. ಯಾವುದೇ ಥರ ಟೇಸ್ಟಿಂಗ್ ಪೌಡ್ರು, ಆರ್ಟಿಫಿಷಿಯಲ್ ಕಲರ್ಸು ಯೂಸ್ ಮಾಡದೆ ಮಾಡುವಂಥ ಒಂದು ಜಾಗ. ಬೆಸ್ಟ್ ಟೇಸ್ಟ್, ಒಂದು ವರ್ತ್ ವಿಸಿಟಿಂಗ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಅಶೋಕ್ ಶೆಟ್ಟಿ. ಓಕೆ. ಜೈಶಂಕರ್ ದಾಬಾ ಎಷ್ಟು ವರ್ಷ ಆಯ್ತು ಶುರುವಾಗಿ? ಇದು 25 ಇಯರ್ಸ್ ರನ್ನಿಂಗ್ ಸರ್. 25 ವರ್ಷ. ನಾನು ಲಾಸ್ಟ್ ಟೈಮ್ ಹಾವೇರಿಗೆ ಬಂದಾಗಲೇ ಸುಮಾರು ಜನ ಹೇಳಿದ್ರು ಮಿಸ್ ಮಾಡಿ ಹೋಗಿದ್ರಿ ಈ ಜಾಗ ಅಂತ. ಹೌದಾ? ಏನು ಸ್ಪೆಷಲ್ ಅಂದರೆ ಹಾವೇರಿಯಲ್ಲಿ ದಾಬಾದಲ್ಲೇ ಫಸ್ಟ್ ದಾಬಾ ಅಂದರೆ ಜೈಶಂಕರ್ ದಾಬಾ. ಹಾವೇರಿಗೆ ಮೊದಲನೇ ದಾಬಾ? ಹೌದು. ಓಕೆ. 2000 ಸ್ಟಾರ್ಟ್ ಆಗಿದ್ದು. ಓಕೆ. ನಮ್ಮದು ಎಗ್ ಸ್ಪೆಷಲ್ ಇದೆ. ಎಗ್ಗಲ್ಲಿ ಭಾಳ ಐಟಮ್ ಮಾಡ್ತೀವಿ. ಓಕೆ. ಯಾವ ಥರ ಎಗ್ ಡಿಶಸಲ್ಲಿ ಭಾಳ ಇದೆ. ಎಗ್ ಮಹಾರಾಜ, ಎಗ್ ದಾಲ್ ಅಂದರೆ ಎಲ್ಲಿ ಸಿಗಲ್ಲ ನಮ್ಮಲ್ಲಿ, ಕೇಳೇ ಇಲ್ಲ. ಓಕೆ. ಆಮೇಲೆ ಮಸಾಲ ಪರೋಟ ಅಂತ ಮಾಡ್ತೀವಿ, ಅದು ಸ್ಪೆಷಲ್ ಇದೆ. ಓಕೆ. ನೆಕ್ಸ್ಟ್ ಕಾಜು ಮಸಾಲ, ಪನ್ನೀರ್ ಮಕ್ಕನಲ್ಲ ಆ್ಯಸ್ ಯೂಶುವಲ್ ಮಾಡ್ತೀವಿ. ಓಕೆ. ಸ್ಪೆಷಲಲ್ಲಿ ಎಗ್ಗಲ್ಲಿ ನಮಗೆ ಭಾಳ ಐಡೆಂಟಿಫೈ ಮಾಡ್ತಾರೆ. ತುಂಬ ಐಟಮ್ ಇದೆ. ಮಡಿಕೆ ಕಾಳು ಪಲ್ಯ, ಹೆಸರೇ ಕೇಳಿಲ್ಲ ನಾನು. ಓಕೆ. ಬರೀ ಎಗ್ ಬೇಸ್ಡ್ ಐಟಮ್ಸು ಜೊತೆಗೆ ವೆಜಿಟೇರಿಯನ್, ನಾನ್ ವೆಜ್ ಸಿಗುತ್ತಾ? ನಾನ್ ವೆಜ್ ಏನು ಸಿಗಲ್ಲ. ನಾನ್ ವೆಜ್ ಯಾವುದು ಸಿಗಲ್ಲ. ಓಕೆ. ಪರ್ಟಿಕ್ಯುಲರ್ ನಿಮ್ಮ ಹೋಟೆಲ್ಗೆ ಬಂದರೆ ಐಟಮ್ ಟ್ರೈ ಮಾಡಲೇಬೇಕಂದ್ರೆ ಯಾವ ಐಟಮ್ ಹೇಳ್ತೀರಾ? ಯೂಶುವಲಿ ಎಗ್ ದಾಲ್ ಎಲ್ಲರೂ ಲೈಕ್ ಮಾಡ್ತಾರೆ. ಎಗ್ ದಾಲ್ ಬೇರೆ ಕಡೆ ಹುಬ್ಳಿ, ಬೆಂಗಳೂರಿನವರು ಬಂದಾಗ ಓಕೆ ಎಗ್ ದಾಲ್ ಫಸ್ಟ್ ಪ್ರಿಫರೆನ್ಸ್ ತಗೋತಾರೆ, ಆಮೇಲೆ ಪಾಲಕ್ ಪನ್ನೀರು. ಓಕೆ. ಇದರ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಬಸ್ ಸ್ಟ್ಯಾಂಡಿಂದ ಹುಬ್ಳಿ ಟವರ್ಸ್, ಹುಬ್ಳಿ ಜಸ್ಟ್ 100 ಮೀಟರ್ಸ್ ಪಿ ಬಿ ರೋಡಲ್ಲಿ ಬರ್ತದೆ. ಓಕೆ. ಇದರ ಟೈಮಿಂಗ್ಸ್ ಬೆಳಿಗ್ಗೆ 12 ಗಂಟೆಯಿಂದ 4:15. ಹಾಂ. ಆಮೇಲೆ ರಾತ್ರಿ 7ರಿಂದ 11:30. 11:30. ರಜೆಗೆ ಯಾವತ್ತಾದರೂ? ರಜೆ ಯಾವುದಿಲ್ಲ. 7 ದಿವಸನೂ ಮಾಡ್ತೀರಾ? ಓಕೆ. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫೈನಲ್ ಐಟಮ್ ಮಸಾಲ ರೈಸ್ ಬಂತು. ಮಸಾಲ ರೈಸ್ ಇದೆಲ್ಲ ಬರೀ ನಾರ್ತ್ ಕರ್ನಾಟಕ ಸೈಡಲ್ಲಿ ಮಾತ್ರನೇ ಸಿಗೋದು. ಫ್ರೈಡ್ ರೈಸು, ಕರ್ಡ್ ರೈಸ್ ಎಲ್ಲ ಕೇಳಿದ್ದೀರಾ. ಇದು ಟಿಪಿಕಲ್ ನಾರ್ತ್ ಕರ್ನಾಟಕ ಶೈಲಲ್ಲಿ ಕೊಡುವಂಥ ಒಂದು ರೈಸು. ಪ್ಲೇಟ್ಗೆ ಹಾಕ್ಕೊಂಡು ಕಡಲೆ ಬೀಜ ಸಿಗುತ್ತೆ, ಅದೇ ಒಂಥರ ಮಜಾ ಅಂತಲೇ ಹೇಳ್ಬೋದು. ಇದನ್ನು ಹಾಕ್ಕೊಂಡು ಹೇಗಿದೆ ಅಂತ ನೋಡಿ. ಓ ಮೈ ಗಾಡ್, ಬಿಸಿ 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 ಪ್ರತಿಯೊಂದು ಐಟಮ್ ಬಿಸಿ ಕೊಡ್ತಾ ಇದ್ದಾರೆ. ಇಲ್ಲೂ ಕೂಡ ಚಿಂದಿ ಇದೆ. ಓ ಮೈ ಗಾಡ್, ಟೇಸ್ಟ್ ಮಾಡೋಣ.
ಆಹಾ, ಅಲ್ಟಿಮೇಟ್ ಮಸಾಲ ರೈಸು. ನನ್ನ ವೀಡಿಯೋಸ್ ಹಳೆ ವೀಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಮಸಾಲ ರೈಸ್ ನಾನಂತೂ ಮಿಕ್ಸ್ಡ್ ರಿವ್ಯೂ ಕೊಟ್ಟಿರ್ತೀನಿ. ಎಲ್ಲೇ ಹೋದು ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ಒಂದೊಂದು ಜಾಗದಲ್ಲಿ ಮತ್ತು ನನಗೆ ಇಷ್ಟ ಆಗುತ್ತೆ. ಕ್ರೇಜಿ ಮಸಾಲ ರೈಸು. ಫ್ಯೂಷನ್ ಥರ ಅನ್ಸ್ಬಿಡುತ್ತೆ ನಿಮ್ಗೆ. ಒಂಥರ ಪಲಾವ್ ಅನ್ಸ್ಬಿಡುತ್ತೆ, ಒಂದು ಸ್ಟ್ರೈಕ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಫ್ರೈಡ್ ರೈಸ್ ಅಂತ ಸ್ಟ್ರೈಕ್ ಆಗುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟಲ್ಲಿರುವಂಥ ಒಂದು ರೈಸು. ಬಟ್ ಇಲ್ಲೊಂದು ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ, ಒಂಥರ ಚೆನ್ನಾಗಿದೆ. ಕಡಲೆ ಬೀಜ ಕಷ್ಟ ನಿಮಗೆ ಒಂದು ಈರುಳ್ಳಿ ಸಿಗುತ್ತೆ. ಆ ಒಂದು ಕ್ರಂಚ್ ಒಂಥರ ಬೆಸ್ಟ್ ಇದೆ ಅಂತ ಹೇಳ್ತೀನಿ. ಪರ್ಸನಲಿ ಹೈಲಿ ರೆಕಮೆಂಡ್ ಮಾಡ್ತೀನಿ. ಜೈಶಂಕರ್ ಧಾಬಾ ಗೈಸ್, ಹಾವೇರಿ ಬಸ್ ಸ್ಟಾಪ್ ಲೇನಲ್ಲೇ ನಿಮಗೆ ಬರುತ್ತೆ. ಲೆಫ್ಟ್ ಸೈಡ್ಗೆ ಸಿಗುವಂಥ ಒಂದು ಜಾಗ. ನಾನು ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚೆಕ್ಔಟ್ ಮಾಡಿ, ಪ್ರೈಸಿಂಗ್ ಇಸ್ಕೊಂಡು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಹಾವೇರಿಸ್ ಫಸ್ಟ್ ಧಾಬಾ. ಸೊ ಜಾಗದ ಕೇಳಿದ್ರು, ಟೇಸ್ಟ್ ಮಾಡಿದ್ರು, ಕಮೆಂಟ್ ತಿಳಿಸಿ. ಇಲ್ಲ ಇದಕ್ಕೆ ಯಾವ್ದು ಬೆಸ್ಟ್ ಐಟಮ್ ಸಿಗುತ್ತೆ ಅಂತ ಗೊತ್ತಿಲ್ಲ, ಕಮೆಂಟ್ ಆದಾಗ ನೆಕ್ಸ್ಟ್ ಟೈಮ್ ಆದಾಗ ನಾನು ಫ್ರೀಯಾಗಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ ಬಾಯ್.